ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಮ್ ಫಸ್ಟ್ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಒಂದು ಟಾಪಿಕ್ ಪ್ರಾಡಕ್ಟ್. ಸೊ ಇದಕ್ಕೆ ಶಾರ್ಟ್ಕಟ್ ಯಾವ ಪಾಯಿಂಟ್ಸ್ಗಳನ್ನ ನೀವು ನೆನಪಿಟ್ಕೋಬೇಕು. ಸೊ ಬೇರೆ ಬೇರೆ ಪ್ರಶ್ನೆಗಳಿಗೆ ಬಂದಾಗ ಒಂದೇ ರೀತಿಯಾದ ಉತ್ತರವನ್ನು ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿರ್ತೇವೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ ಎಕ್ಯುರೇಟ್ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ ಸೆಮಿಸ್ಟರ್ ಫ್ರೀ ಆಗಿರುತ್ತೆ. ಈಗ ಫೀಚರ್ಸ್ ಮತ್ತು ಅಂದರೆ ಪ್ರಾಡಕ್ಟ್ನಲ್ಲಿ 4 ರೀತಿ ಬೇರೆ ಬೇರೆ ಪ್ರಶ್ನೆಗಳಿದೆ. ಸೊ 4ಕ್ಕೆ 4 ರೀತಿ ಬೇರೆ ಬೇರೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮೊದಲನೇದು ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್. ಏನೇನು ಕೇಳ್ಬೋದು ಫೀಚರ್ಸ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಅಂದರೆ ಪ್ರಾಡಕ್ಟ್ನ ಫೀಚರ್ಸ್ ಕೇಳ್ಬೋದು, ಪ್ರಾಡಕ್ಟ್ ಲೈಫ್ ಸೈಕಲ್ನ ಫೀಚರ್ಸ್ ಕೇಳ್ಬೋದು, ಪ್ರಾಡಕ್ಟ್ ಡಿಸೈನ್ನ ಫೀಚರ್ಸ್ ಕೇಳ್ಬೋದು, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಹೆಸರು ಕೊಟ್ಟು ಅದರ ಫೀಚರ್ಸ್ನ ಕೇಳ್ಬೋದು. ಸೊ 4 ರೀತಿ ಪ್ರಶ್ನೆಗಳಿಗೆ ಇದೊಂದೇ ಉತ್ತರವನ್ನು ನೀವು ಬರಿಬೋದು. ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಎಕ್ಸ್ಚೇಂಜ್ ವ್ಯಾಲ್ಯೂ, ಕಮರ್ಷಿಯಲೈಸೇಷನ್, ಟ್ಯಾಂಜಿಬಿಲಿಟಿ ಆ್ಯಂಡ್ ಇಂಟ್ಯಾಂಜಿಬಿಲಿಟಿ, ಕಂಟಿನ್ಯೂಟಿ ಆ್ಯಂಡ್ ಡ್ಯೂರಬಿಲಿಟಿ, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್, ಡೈವರ್ಸಿಫಿಕೇಷನ್, ಪ್ರಾಫಿಟ್ ಓರಿಯೆಂಟೆಡ್, ವೇರಿಯಬಲ್ ಡ್ಯೂರೇಷನ್, ಬೆನಿಫಿಟ್ಸ್ ಆರ್ ಅಟ್ರಿಬ್ಯೂಟ್, ಸ್ಟ್ರಾಟಜಿಕ್ ಅಡಾಪ್ಷನ್. ಇನ್ನು ಸೆಕೆಂಡ್ ಕ್ವಶನ್ಸ್ ನೋಡೋಣ. ಟೈಪ್ಸ್ ಅಥವಾ ಕ್ಲಾಸಿಫಿಕೇಷನ್. ಸೊ ಬೇರೆ ಬೇರೆ ಪ್ರಾಡಕ್ಟ್ ಹೆಡ್ಡಿಂಗ್ಸ್ನ ಕೊಟ್ಟು ಅವರು ಅದರಲ್ಲಿನ ಟೈಪ್ಸ್ನ ಕೇಳ್ತಾರೆ. ಸೊ ಯಾವ ಟೈಪ್ಸ್ ಕೇಳಿದ್ರೆ ಇವುಗಳನ್ನ ನೀವು ಬರೀಬೋದು. ಕನ್ವಿಯನ್ಸ್ ಪ್ರಾಡಕ್ಟ್, ಶಾಪಿಂಗ್ ಪ್ರಾಡಕ್ಟ್, ಸ್ಪೆಷಾಲಿಟಿ ಪ್ರಾಡಕ್ಟ್, ಅನ್ಸೌಟ್ ಪ್ರಾಡಕ್ಟ್, ಡ್ಯೂರೇಬಲ್ ಗೂಡ್ಸ್, ನಾನ್ ಡ್ಯೂರೇಬಲ್ ಗೂಡ್ಸ್. ಸೊ ಇವು 6 ಮೆಥಡ್ ಟೈಪ್ಸ್ ಕ್ಲಾಸಿಫಿಕೇಷನ್ನ ನೀವು ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್ ಟೈಪ್ಸು, ಪ್ರಾಡಕ್ಟ್ ಕ್ಲಾಸಿಫಿಕೇಷನ್ ಯಾವುದು ಬಂದರೂ ಈ ಪ್ರಶ್ನೆಗೆ ಈ 6 ಪಾಯಿಂಟ್ಸ್ನ ನೀವು ಉತ್ತರವಾಗಿ ಬರಿಬೋದು. ನೆಕ್ಸ್ಟ್ ಟಾಪಿಕ್ಕು ಪ್ರಾಡಕ್ಟ್ ಲೈಫ್ ಸೈಕಲ್. ಸೊ 4 ಸ್ಟೇಜಸ್ ಇದೆ. ಆ ಲೈಫ್ ಸೈಕಲ್ ನೀವು ನೆನ್ಪಿಟ್ಕೊಳ್ಳಬೇಕು. ಸೊ ಇದಕ್ಕೆ ಶಾರ್ಟ್ಕಟ್ ಇಲ್ಲ. ಇಂಟ್ರೊಡಕ್ಷನ್ ಸ್ಟೇಜ್, ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್, ಡಿಕ್ಲೈನ್ ಸ್ಟೇಜ್. 4ನೇದ್ದು ಪ್ರಾಡಕ್ಟ್ ಡಿಸೈನ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ. ಫಾರ್ ಎಕ್ಸಾಂಪಲ್ ಪ್ರೊಸೆಸ್ ಆಫ್ ಪ್ರಾಡಕ್ಟ್ ಡಿಸೈನ್ ಅಂತ ಕೇಳ್ತಾರೆ, ಸ್ಟ್ರಾಟಜಿ ಫಾರ್ ಪ್ರಾಡಕ್ಟ್ ಡಿಸೈನ್ ಅಂತ ಕೇಳ್ತಾರೆ, ಪ್ರಾಡಕ್ಟ್ ಡಿಸೈನ್ ಕ್ಲಾಸಿಫಿಕೇಷನ್ ಅಂತ ಕೇಳ್ತಾರೆ, ಪ್ರಾಡಕ್ಟ್ ಡಿಸೈನ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ. ಸೊ ಪ್ರಾಡಕ್ಟ್ ಬೇರೆ, ಪ್ರಾಡಕ್ಟ್ ಡಿಸೈನ್ ಅಂತ ಬಂದರೆ ಈ ಪಾಯಿಂಟ್ಗಳನ್ನ ನೀವು ಬರೀಬೇಕು. ಐಡಿಯಾ ಜನರೇಷನ್, ಐಡಿಯಾ ಸ್ಕ್ರೀನಿಂಗ್, ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಬಿಸ್ನೆಸ್ ಅನಲೈಟಿಕ್ಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಮಾರ್ಕೆಟ್ ಟೆಸ್ಟಿಂಗ್, ಕಮರ್ಷಿಯಲೈಸೇಷನ್. ಸೊ ಇವಿಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಟುಕೊಂಡ್ರೆ ಪ್ರಾಡಕ್ಟ್ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಈಸಿಯಾಗಿ ಉತ್ತರ ಬರಿಬೋದು. ಕಂಪಲ್ಸರಿ ಪ್ರಾಡಕ್ಟ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ 2 ಮಾರ್ಕ್ಸ್ನಲ್ಲೂ ಇರುತ್ತೆ, 5 ಮಾರ್ಕ್ಸ್ನಲ್ಲೂ ಇರುತ್ತೆ, 15 ಮಾರ್ಕ್ಸ್ನಲ್ಲೂ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಡಿಸ್ಕ್ರಿಪ್ಷನಲ್ಲಿರುವ ಆ್ಯಪ್ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ನ ಜಾಯ್ನ್ ಆಗಿ. ಧನ್ಯವಾದಗಳು.